ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ. ಈಗ ಒಂದು ಸ್ವಲ್ಪ ಹೊತ್ತು ಈ ಲೈಫ್ನಿಂದ 2000 ವರ್ಷ ಹಿಂದಕ್ಕೆ ಹೋಗಿ ನೋಡೋಣ. ನಾವು ಕಳೆದ ವಿಡಿಯೋದಲ್ಲಿ ಶಾತವಾಹನರು ಹೇಗೆ ದಕ್ಷಿಣ ಭಾರತದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯ ಕಟ್ಟಿದ್ರು, ಶಕರು ಯವನರನ್ನ ಹೇಗೆ ಓಡಿಸಿದ್ರು ಅನ್ನೋದನ್ನು ನೋಡಿದ್ವಿ. ಕೇವಲ ಯುದ್ಧ, ರಾಜರ ಜೀವನ ಇತಿಹಾಸ ಆಗಲ್ಲ. ನಿಜವಾದ ಇತಿಹಾಸ ಇರೋದು ಅಲ್ಲಿನ ಜನಸಾಮಾನ್ಯರ ಬದುಕಿನಲ್ಲಿ. 2000 ವರ್ಷಗಳ ಹಿಂದೆ ಜನ ಯಾವ ರೀತಿ ಜೀವಿಸ್ತಾ ಇದ್ರು, ಆಗಿನ ಬ್ಯಾಂಕ್ಗಳು ಹೇಗಿದ್ವು, ಟೋಲ್ ಸಿಸ್ಟಮ್ ಹೇಗಿತ್ತು, ಜನ ಬೆಳಿಗ್ಗೆದ್ದೇನು ತಿಂತಾಯಿದ್ರು, ಯಾವ ರೀತಿ ಬಟ್ಟೆ ಹಾಕ್ತಾಯಿದ್ರು, ಹಬ್ಬಗಳನ್ನು ಹೇಗೆ ಮಾಡ್ತಾಯಿದ್ರು, ಅವರ ಮನೆ ಹೇಗಿತ್ತು, ಇವೆಲ್ಲ ತುಂಬ ಮುಖ್ಯ. ಶಾತವಾಹನರ ಕಾಲ ಅಂದರೆ ಅದು ದಕ್ಷಿಣ ಭಾರತದ ಸುವರ್ಣ ಯುಗ. ಆಗಿನ ಕಾಲಕ್ಕೆ ಇವತ್ತು ನಾವು ಬಳಸೋ ಎಷ್ಟೋ ಸಿಸ್ಟಮ್ಸ್, ಬ್ಯಾಂಕಿಂಗ್ ಸಿಸ್ಟಮ್ ಅವೆಲ್ಲ ಆವಾಗ ಹುಟ್ಟಿತ್ತು ಭಾರತದಲ್ಲಿ ಆಲ್ರೆಡಿ. ಇವತ್ತು ಟೋಲ್ ಅಂದರೆ ಕೆಲವರಿಗೆ ಸಿಟ್ಟು, ಆದರೆ ಆ ಪದ್ಧತಿ ಜಾರಿಗೆ ತಂದಿದ್ದೇ ಇವರು ಆಗ. ಹಾಗಾಗಿ ಬನ್ನಿ ಇವತ್ತು ಈ ರಾಜರ ಕಿರೀಟವನ್ನು ಪಕ್ಕಕ್ಕಿಟ್ಟು ಜನಸಾಮಾನ್ಯರ ಗುಡಿಸಲುಗಳ ಕಡೆಗೆ, ಅವರ ಮನೆಗಳ ಕಡೆಗೆ, ಅವರ ಅಡುಗೆ ಮನೆ ಕಡೆಗೆ, ಅವರು ಕಟ್ಟಿದ ಅದ್ಭುತ ಸ್ಮಾರಕಗಳ ಕಡೆಗೆ ನಾವು ತಿರುಗಾಡ್ಕೊಂಡು ಬರೋಣ. ಹಳ್ಳಿಗಳೇ ಜೀವಾಳ. ಶಾತವಾಹನರ ಸಾಮ್ರಾಜ್ಯ ಎಷ್ಟೇ ದೊಡ್ಡದಾಗಿದ್ರು ಕೂಡ ಅವರ ಆಡಳಿತದ ಜೀವನ ನಡೆದಿದ್ದು ಹಳ್ಳಿಗಳಲ್ಲಿ. ರಾಜಧಾನಿಯಲ್ಲಿ ರಾಜ ಕೂತಿದ್ರು ಕೂಡ ಹಳ್ಳಿಗಳನ್ನು ನೋಡ್ಕೊಳ್ಳೋಕೆ ಗ್ರಾಮಿಕ ಅಂತ ಒಬ್ಬ ಅಧಿಕಾರಿ ಇರ್ತಾ ಇದ್ದ. ಈತನೇ ಹಳ್ಳಿಯ ಬಾಸ್. ಹೋಲಿಕೆಗೆ ಇವತ್ತಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಅನ್ಕೊಳ್ಳಿ. ಹಳ್ಳಿಯಲ್ಲಿ ಏನೇ ತಕರಾರು ಬಂದರೂ ಕೂಡ ಈತನೇ ಬಗೆಹರಿಸ್ತಾ ಇದ್ದ. ಇನ್ನು ಶಾತವಾಹನರು ಆಡಳಿತವನ್ನು ಸುಲಭ ಮಾಡೋಕೆ ಸಾಮ್ರಾಜ್ಯವನ್ನು ಭಾಗಗಳಾಗಿ ಮಾಡಿದ್ರು. ಅದನ್ನು ಆಹಾರ ಅಂತ ಕರಿತಾ ಇದ್ರು. ಇವತ್ತಿನ ಜಿಲ್ಲೆ ಇದ್ದ ಹಾಗೆ ಅಂತ ಅನ್ಕೊಳ್ಳಿ. ಪ್ರತಿಯೊಂದು ಆಹಾರಕ್ಕೂ ಒಬ್ಬ ಅಮಾತ್ಯ ಅಧಿಕಾರಿ ಇರ್ತಾ ಇದ್ದ. ಗಮನಿಸಿ, 2000 ವರ್ಷಗಳ ಹಿಂದೆನೇ ಅಧಿಕಾರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಫಾಲೋ ಮಾಡ್ತಾ ಇದ್ರು. ಹಳ್ಳಿಗೂ ಅಧಿಕಾರ ಕೊಟ್ಟಿದ್ದು ಇವರ ಹೆಗ್ಗಳಿಕೆ. ಅದ್ಭುತ ಆರ್ಥಿಕ ವ್ಯವಸ್ಥೆ. ಇವತ್ತು ನಮಗೆ ದುಡ್ಡು ಬೇಕು ಅಂದರೆ ಬ್ಯಾಂಕಿಗೆ ಹೋಗ್ತೀವಿ, ಸಾಲ ತಗೊಳ್ತೀವಿ, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲ ಇಡ್ತೀವಿ, ಬೇಕಾದಾಗ ವಿಡ್ರಾ ಮಾಡ್ಕೊಳ್ತೀವಲ್ವಾ. ಮ್ಯೂಚುವಲ್ ಫಂಡು, ಶೇರ್ಸು ಎಲ್ಲ ಬಂದಿದ್ದಾವೆ ಇನ್ವೆಸ್ಟ್ಮೆಂಟ್ಗೆ, ಗೋಲ್ಡ್, ಸಿಲ್ವರ್ ಎಲ್ಲ. ಇದೇ ಸಿಸ್ಟಮ್ ಶಾತವಾಹನರ ಕಾಲದಲ್ಲೇ ಇತ್ತು ಸ್ವಲ್ಪ ಅಂತ ಹೇಳಿದ್ರೆ. ಇದನ್ನು ಅವರು ಶ್ರೇಣಿ ಅಂತ ಕರಿತಾ ಇದ್ರು. ಅಂದರೆ ಪ್ರತಿಯೊಂದು ವೃತ್ತಿ ಮಾಡೋರಿಗೂ ಒಂದೊಂದು ಸಂಘ ಇತ್ತು. ನೇಕಾರರ ಶ್ರೇಣಿ, ಗಾಣಿಗರ ಶ್ರೇಣಿ, ಕಮ್ಮಾರರ ಶ್ರೇಣಿ, ಬಿದಿರು ಕೆಲಸದವರ ಶ್ರೇಣಿ. ಹೀಗೆ ಈ ಶ್ರೇಣಿಗಳು ಸುಮ್ಮನೆ ಹೆಸರಿಗಷ್ಟೇ ಅಲ್ಲ, ಇವು ಇವತ್ತಿನ ಮಾಡ್ರನ್ ಬ್ಯಾಂಕ್ಗಳ ಥರ ಕೆಲಸ ಮಾಡ್ತಾ ಇದ್ವು. ಜನಸಾಮಾನ್ಯರು ತಮ್ಮ ಹತ್ರ ಇರೋ ದುಡ್ಡನ್ನು ಈ ಶ್ರೇಣಿಗಳಲ್ಲಿ ಡೆಪಾಸಿಟ್ ಇಡ್ತಾ ಇದ್ರು. ಅದಕ್ಕವರು ಬಡ್ಡಿ ಇಂಟ್ರೆಸ್ಟ್ ಕೊಡ್ತಾ ಇದ್ರು. ಆ ಬಡ್ಡಿ ಹಣವನ್ನು ಧರ್ಮ ಕಾರ್ಯಗಳಿಗೆ, ಬೌದ್ಧ ಭಿಕ್ಷುಗಳಿಗೆ ಊಟ ಹಾಕ್ಸೋಕೆ, ರಸ್ತೆ ರಿಪೇರಿಗೆ ಬಳಸ್ತಾ ಇದ್ರು. ರಾಜರು ಕೂಡ ಈ ಶ್ರೇಣಿಗಳಲ್ಲಿ ದುಡ್ಡಿಡ್ತಾ ಇದ್ರು. ಅಂದರೆ ಈ ಸಿಸ್ಟಮ್ ಮೇಲೆ ಜನರಿಗೆ ಎಷ್ಟು ನಂಬಿಕೆ ಇತ್ತು ನೀವೇ ಯೋಚನೆ ಮಾಡಿ. ಏನೋ ಶಾತವಾಹನರ ಆರ್ಥಿಕತೆಯ ಬೆನ್ನೆಲುಬು ಕೃಷಿ ಮತ್ತು ವ್ಯಾಪಾರ. ರಾಜ ರೈತರಿಂದ ಬೆಳೆಯಲ್ಲಿ 1/6 ಭಾಗವನ್ನ ತೆರಿಗೆಯಾಗಿ ಪಡಿತಾ ಇದ್ದ. ಭಾರತದ ಮೊದಲ ಟೋಲ್ ಗೇಟ್ ಸ್ಥಾಪನೆಯಾಗಿದ್ದು ಇವರ ಕಾಲದಲ್ಲೇ ಅಂತ ಹೇಳಲಾಗುತ್ತೆ. ಅದನ್ನ ನಾಣೆಘಾಟ್ ಟೋಲ್ ಗೇಟ್ ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳಲ್ಲಿ ಬರುವ ನಾಣೆಘಾಟ್ ಕಣಿವೆಯ ಮಾರ್ಗ ಶಾತವಾಹನರ ಪ್ರಮುಖ ಟ್ರೇಡ್ ರೂಟ್. ಕೊಂಕಣ ಕರಾವಳಿಯಿಂದ ಜುನ್ನಾರ್ ಪಟ್ಟಣಕ್ಕೆ ಹೋಗೋಕೆ ಇದೇ ದಾರಿಯಾಗಿತ್ತು. ಅಲ್ಲಿ ಒಂದು ದೊಡ್ಡ ಕಲ್ಲಿನ ಮಡಿಕೆ ಇಟ್ಟು ಅದನ್ನ ಆ ಕಾಲದಲ್ಲಿ ಸುಂಕದ ಮಡಿಕೆ ಅಂತ ಕರೀತಾ ಇದ್ರು. ಅಲ್ಲಿ ಬರೋ ವ್ಯಾಪಾರಿಗಳು ಅಲ್ಲಿ ಸುಂಕ ಹಾಕಿ, ಟೋಲ್ ಹಾಕಿ ಮುಂದಕ್ಕೆ ಹೋಗಬೇಕಾಗಿತ್ತು. ನಾಣ್ಯಗಳ ವಿಚಾರ ಏನು ಅಂದರೆ ಇವರು ಬಂಗಾರದ ನಾಣ್ಯಗಳನ್ನು ಟಂಕಿಸಿರಲಿಲ್ಲ. ಮೊದಲೇ ಸೀಸದ ನಾಣ್ಯಗಳನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರು, ಲೆಡ್ ಕಾಯಿನ್ಸ್ನ. ಹಾಗೆ ಪೋಟಿನ್ ಅಂದರೆ ತಾಮ್ರ, ಸತು, ಸೀಸ ಸೇರಿಸಿ ಮಾಡಿದ ಮಿಶ್ರಲೋಹ. ಹಾಗೆ ತಾಮ್ರ, ಬೆಳ್ಳಿ ನಾಣ್ಯಗಳನ್ನ ಎಲ್ಲ ಬಳಸ್ತಾ ಇದ್ರು. ಈ ನಾಣ್ಯಗಳ ಮೇಲೆ ಹಡಗು, ಆನೆ, ಸಿಂಹ, ಕುದುರೆ ಇತ್ಯಾದಿಗಳ ಚಿತ್ರ ಹಾಕಿರ್ತಾ ಇದ್ರು. ಹಡಗಿನ ಚಿತ್ರ ಇರೋದು ಇವರು ಸಮುದ್ರ ವ್ಯಾಪಾರಕ್ಕೂ ಮಹತ್ವ ಕೊಟ್ಟಿದ್ರು, ನೇವಿಗೂ ಕೂಡ ಮಹತ್ವ ಕೊಟ್ಟಿದ್ರು ಅನ್ನೋದರ ಸಂಕೇತ ಸಿಗುತ್ತೆ. ಇನ್ನು ಸಾಂಬಾರ ಪದಾರ್ಥ, ದಂತ, ವಜ್ರಗಳನ್ನ ಕೂಡ ರಫ್ತು ಮಾಡ್ತಾ ಇದ್ರು. ರೋಮ್ನಿಂದ ಮದ್ಯ ಕುಡಿಯೋದು, ಆಮೇಲೆ ಸುಂದರವಾದ ಪಾತ್ರೆ, ಗಾಜು ಮತ್ತು ಮುಖ್ಯವಾಗಿ ಚಿನ್ನ ಅದೆಲ್ಲ ತರಿಸ್ತಾ ಇದ್ರು. ಸಮಾಜ ಮತ್ತು ಸ್ತ್ರೀ ಶಕ್ತಿ. ಶಾತವಾಹನರ ಸಮಾಜದಲ್ಲಿ ವಿಶೇಷ ಏನು ಅಂದರೆ ಮಹಿಳೆಯರಿಗೆ ಗೌರವ. ಉತ್ತರ ಭಾರತದ ಸಮಾಜಕ್ಕೂ ನಮ್ಮ ದಕ್ಷಿಣದ ಶಾತವಾಹನರಿಗೂ ಇಲ್ಲಿ ಡಿಫರೆನ್ಸ್ ಇತ್ತು. ಈ ಹಿಂದಿನ ವಿಡಿಯೋದಲ್ಲಿ ರಾಜರು ತಾಯಿಯ ಹೆಸರಿಟ್ಕೊಳ್ತಾ ಇದ್ರು ಅಂತ ಹೇಳಿದ್ವಿ. ಅದು ರಾಜರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಶಾತವಾಹನರಲ್ಲೇ ಮನೆಯಲ್ಲೂ ಅಷ್ಟೇ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕಿತ್ತು. ಅವರು ಸ್ವಂತವಾಗಿ ದಾನ ಧರ್ಮ ಕೂಡ ಮಾಡ್ತಾ ಇದ್ರು. ಎಷ್ಟೋ ಶಾಸನಗಳಲ್ಲಿ, ಸ್ತೂಪಗಳ ಮೇಲೆ ಇದನ್ನ ಇಂಥ ಮಹಿಳೆ ದಾನ ಮಾಡಿದ್ದು ಅಂತನೂ ಬರೆಸಿದ್ದಾರೆ. ಆರ್ಥಿಕವಾಗಿ ಮಹಿಳೆ ಇಂಡಿಪೆಂಡೆಂಟ್ ಆಗಿದ್ದು ಡಿಸಿಷನ್ ಮೇಕರ್ಸ್ ಆಗಿದ್ರು ಆಗಿನ ಕಾಲದಲ್ಲಿ. ಸಮಾಜ ವರ್ಣಾಶ್ರಮ ಪದ್ಧತಿಯಲ್ಲೇ ಇದ್ರೂ ಕೂಡ ಅತಿಯಾದ ಕಟ್ಟುಪಾಡುಗಳು ಇರಲಿಲ್ಲ.
ಅಂತರ್ಜಾತಿ ವಿವಾಹಗಳು ಕೂಡ ನಡೀತಾ ಇದ್ವು. ವಿದೇಶದಿಂದ ಬಂದ ಶಕರು ಮತ್ತು ಯವನರು ಇಲ್ಲಿನ ಜನರೊಂದಿಗೆ ಮದುವೆಯಾಗಿ ಇಲ್ಲಿನ ಹೆಸರುಗಳನ್ನು ಇಟ್ಕೊಂಡು, ಉದಾಹರಣೆಗೆ ಋಷಭದತ್ತ, ಅಗ್ನಿವರ್ಮ, ಈ ರೀತಿ ಸಂಪೂರ್ಣವಾಗಿ ಭಾರತೀಯರಾಗಿ ಹೋದ್ರು. ಇದೊಂದು ದೊಡ್ಡ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಇದನ್ನ ಸಾಂಸ್ಕೃತಿಕ ಸಮೀಕರಣ ಅಂತ ಕರಿಬಹುದು. ಹಾಗೆ ಶಾತವಾಹನರ ಸಮಾಜದಲ್ಲಿ ಜನಜೀವನದಲ್ಲಿ 4 ಮುಖ್ಯ ವರ್ಗಗಳಿದ್ವು, ಕ್ಲಾಸಸ್. ತುಂಬಾ ಇಂಟ್ರೆಸ್ಟಿಂಗ್, ಗಮನಿಸಿ. ಮೊದಲನೇ ವರ್ಗ ಎಲೀಟ್ ಕ್ಲಾಸ್. ಇದರಲ್ಲಿ ಮಹಾರಥಿಗಳು, ಮಹಾಭೋಜರು ಮತ್ತು ಮಹಾಸೇನಾಪತಿಗಳು, ಇವರು ಆಳೋ ವರ್ಗ, ಸಾಮಂತ ರಾಜರು, ಇವರೆಲ್ಲ ಇದ್ರು. ಹಾಗೆ ಎರಡನೇ ವರ್ಗದಲ್ಲಿ ಆಫೀಸರ್ಸ್ ಕ್ಲಾಸ್, ಅಂದ್ರೆ ಅಧಿಕಾರಿಗಳು, ಆಫೀಸರ್ಸ್, ಅಮಾತ್ಯರು, ಮಹಾಮಾತ್ರರು ಮತ್ತು ಮಂಡಲದ ಅಧಿಕಾರಿಗಳು. ಹಾಗೆ ಕೆಲ ಶ್ರೀಮಂತ ವ್ಯಾಪಾರಿಗಳು, ಶ್ರೇಷ್ಠಿ, ಅವರು ಕೂಡ ಈ ಗುಂಪಿಗೆ ಬರ್ತಾ ಇದ್ರು. ಮೂರನೇ ವರ್ಗ ಮಿಡಲ್ ಕ್ಲಾಸ್ ತರ, ವೈದ್ಯರು, ಲೇಖಕರು, ಬರಹಗಾರರು, ರೈತರು ಅಂದರೆ ಹಾಲಿಕರು, ಅಕ್ಕಸಾಲಿಗರು, ಸುವರ್ಣಕಾರರು ಮತ್ತು ಗಂಧದ ವ್ಯಾಪಾರಿಗಳು. ನಾಲ್ಕನೇ ವರ್ಗ ವರ್ಕಿಂಗ್ ಕ್ಲಾಸ್ ಅಂತ ಮಾಡ್ಕೊಂಡಿದ್ರು. ಮರಗೆಲಸದವರು, ಕಮ್ಮಾರರು, ಬೆಸ್ತರು, ತೋಟಗಾರರು, ಇವರು ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ನಗರ ನಿರ್ಮಾಣ. ಏನು, ಶಾತವಾಹನರ ಕಾಲದಲ್ಲಿ ನಗರೀಕರಣ, ಅರ್ಬನೈಸೇಷನ್ ಜೋರಾಗಿ ನಡೀತು. ಪೈಠಣ್, ತಗರ, ಅಮರಾವತಿ, ಬನವಾಸಿ, ಸನ್ನತಿ ಇವೆಲ್ಲ ದೊಡ್ಡ ಸಿಟಿಗಳಾಗಿದ್ವು. ಇಲ್ಲಿನ ಮನೆಗಳು ಹೇಗಿದ್ವು ಗೊತ್ತಾ? ಉತ್ಖನನಗಳಲ್ಲಿ ಕಂಡು ಬಂದ ಹಾಗೆ ಇವರು ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಮನೆ ಕಟ್ತಾ ಇದ್ರು. ಮೇಲ್ಛಾವಣಿಗೆ ಚಪ್ಪಟೆ ಆಕಾರದ ಹೆಂಚುಗಳನ್ನು ಅಥವಾ ಫ್ಲ್ಯಾಟ್ ಟೈಲ್ಸನ್ನು ಬಳಸ್ತಾ ಇದ್ರು. ಈ ಹೆಂಚುಗಳಿಗೆ ತೂತುಗಳಿರ್ತಾ ಇದ್ವು, ಅದರಲ್ಲಿ ಮೊಳೆ ಹೊಡೆದು ಫಿಕ್ಸ್ ಮಾಡ್ತಾ ಇದ್ರು. ಪ್ರತಿ ಮನೆಗೂ ಬಚ್ಚಲಿರ್ತಾ ಇತ್ತು. ಇನ್ನು ಇಂಗು ಗುಂಡಿಗಳನ್ನು ಅಂದರೆ ಸೋಕ್ ಪಿಟ್ಸನ್ನು ಹೆಂಗೆ ಮಾಡ್ತಿದ್ರು ಗೊತ್ತಾ? ಮಡಿಕೆಗಳನ್ನು ಒಂದರ ಮೇಲೊಂದಿಟ್ಟು ಮಾಡ್ತಾ ಇದ್ರು. ಅಂದರೆ ಸ್ಯಾನಿಟೇಷನ್ ಬಗ್ಗೆ ಆವಾಗಲೇ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ನಗರಗಳ ಸುತ್ತ ಭದ್ರವಾದ ಕೋಟೆ ಗೋಡೆಗಳನ್ನು ಕಟ್ಟಿದ್ರು. ಊಟ ಮತ್ತು ಆಚರಣೆ. ಇನ್ನು ಅವರ ಆಹಾರ, ಊಟದ ವಿಚಾರಕ್ಕೆ ಬರೋಣ ಅಂದರೆ ಶಾತವಾಹನರ ಕಾಲದ ಜನ ಭೋಜನ ಪ್ರಿಯರು. ಅನ್ನ ಇವರ ಮುಖ್ಯ ಆಹಾರ. ಕೃಷ್ಣ ಗೋದಾವರಿ ನದಿ ನೀರಿರೋದ್ರಿಂದ ಭತ್ತದ ಬೆಳೆ ಜೋರಾಗಿ ಬೆಳೀತಾ ಇದ್ರು. ಜೊತೆಗೆ ಉದ್ದಿನ ಬೇಳೆ, ಹೆಸರು ಬೇಳೆ, ಎಳ್ಳು ಮತ್ತು ಹಾಲಿನ ಉತ್ಪನ್ನಗಳಾದ ತುಪ್ಪ, ಬೆಣ್ಣೆ, ಮೊಸರು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು. ಮಾಂಸಾಹಾರಿಗಳು ಮೀನು ಚೆನ್ನಾಗಿ ತಿಂತಾ ಇದ್ರು ಆಗಿನ ಕಾಲದಲ್ಲಿ. ನದಿ ಮತ್ತು ಸಮುದ್ರ ಎರಡೂ ಇದ್ರಿಂದ ಚೆನ್ನಾಗಿ ಮೀನು ಮಾಡ್ಕೊಂಡು ತಿಂತಾ ಇದ್ರು. ಇನ್ನು ಇವರ ಫ್ಯಾಷನ್ ಸೆನ್ಸ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಅಮರಾವತಿ ಶಿಲ್ಪಗಳನ್ನು ನೋಡಿ, ಅಲ್ಲಿನ ಜನ ಎಷ್ಟು ಸ್ಟೈಲಿಶ್ ಆಗಿದ್ರು ಅಂತ ಗೊತ್ತಾಗತ್ತೆ ಆಗಿನ ಕಾಲಕ್ಕೆ. ಗಂಡಸರು ಮತ್ತು ಹೆಂಗಸರು ಇಬ್ಬರು ಕೂಡ ಸೊಂಟದ ಕೆಳಗಡೆ ಮಾತ್ರ ಬಟ್ಟೆ ಧರಿಸ್ತಾ ಇದ್ರು, ಧೋತಿ ತರಹ. ಮೇಲಕ್ಕೆ ಮೈ ಕಾಣದ ಹಾಗೆ ಮೈ ತುಂಬ ಒಡವೆಗಳನ್ನು ಹಾಕ್ತಾ ಇದ್ರು. ಮಹಿಳೆಯರು ಕಾಲಿಗೆ ಭಾರವಾದ ಗೆಜ್ಜೆಗಳನ್ನು ಹಾಕ್ತಾ ಇದ್ರು. ಸೊಂಟಕ್ಕೆ ಮಣಿಗಳಿಂದ ಮಾಡಿದ ಡಾಬಿನ ಪಟ್ಟಿ, ಕತ್ತಲ್ಲಿ ಮುತ್ತಿನ ಹಾರ. ಎಲ್ಲಕ್ಕಿಂತ ಹೈಲೈಟ್ ಅಂದರೆ ಅವರ ಕೇಶ ವಿನ್ಯಾಸ. ಜುಟ್ಟನ್ನು ಮೇಲಕ್ಕೆತ್ತಿ ಕಟ್ಟಿ ಅದಕ್ಕೆ ಹೂವು ಮತ್ತು ಬಂಗಾರದ ಪಿನ್ಗಳನ್ನು ಸಿಕ್ಕಿಸ್ಕೊಳ್ತಾ ಇದ್ರು. ಮೇಕಪ್ ಮಾಡ್ಕೊಳ್ಳೋದು, ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಅವರ ಕಾಲದ ಶಿಲ್ಪಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಲೈಫ್ನ ಎಂಜಾಯ್ ಮಾಡೋದ್ರಲ್ಲಿ ಆಗಿನ ಜನ ಹಿಂದೆ ಬಿದ್ದಿರಲಿಲ್ಲ. ಆಗಿನ ಕಾಲಕ್ಕೆ ತಕ್ಕಂತೆ ಫ್ಯಾಷನಬಲ್ ಆಗೇ ಇದ್ರು. ಧರ್ಮ ಮತ್ತು ಸಾಮರಸ್ಯ, ಈ ವಿಚಾರದಲ್ಲೂ ಸುಂದರವಾಗಿತ್ತು ಇವರ ಸಮಾಜ. ರಾಜರು ಸಂಪ್ರದಾಯಬದ್ಧ ಹಿಂದೂ ಧರ್ಮದವರು. ಅಶ್ವಮೇಧ ಯಾಗ, ರಾಜಸೂಯ ಯಾಗ ಎಲ್ಲ ಮಾಡ್ತಾ ಇದ್ರು. ಶಿವ, ವಿಷ್ಣು, ಗೌರಿ, ಗಣೇಶ, ಸೂರ್ಯರನ್ನ ಪೂಜಿಸ್ತಾ ಇದ್ರು. ಗಾಥಾ ಸಪ್ತಶತಿ ಅನ್ನೋ ಪುಸ್ತಕ ಶುರುವಾಗೋದೆ ಶಿವ ಪ್ರಾರ್ಥನೆಯಿಂದ. ಆದರೆ ಇದೇ ರಾಜರು ಬೌದ್ಧ ಧರ್ಮವನ್ನ ಎಷ್ಟು ಬೆಳೆಸಿದ್ರು ಅಂದ್ರೆ, ದಕ್ಷಿಣ ಭಾರತದಲ್ಲಿ ಬೌದ್ಧ ಧರ್ಮದ ಗೋಲ್ಡನ್ ಪೀರಿಯಡ್ ಇದು. ಓಕೆ, ನಾವು ಈ ಧರ್ಮವನ್ನ ಫಾಲೋ ಮಾಡ್ತಿದ್ದೇವೆ, ಇದು ತುಂಬಾ ಚೆನ್ನಾಗಿದೆ ನಿಮ್ದು ಅಂತೇಳಿ ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ರು. ಬೌದ್ಧ ಸನ್ಯಾಸಿಗಳು ಮಳೆಗಾಲದಲ್ಲಿ ತಂಗೋದಕ್ಕೆ ಬೆಟ್ಟಗಳನ್ನು ಕೊರೆಸಿ ಗುಹೆಗಳನ್ನು, ಚೈತ್ಯ ಮತ್ತು ವಿಹಾರಗಳನ್ನು ಅವರಿಗೆ ಮಾಡಿಕೊಟ್ರು. ಚೆನ್ನಾಗಿರಲಿ, ಆರಾಮಾಗಿರಲಿ ಬೌದ್ಧರು ಅಂಥೇಳಿ ಸನ್ಯಾಸಿಗಳು. ಅಮರಾವತಿ ಮತ್ತು ನಾಗಾರ್ಜುನಕೊಂಡ ದೊಡ್ಡ ಬೌದ್ಧ ಕೇಂದ್ರಗಳಾದವು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಕಡೆಗೆ ಬಂದರೆ, ಶಾತವಾಹನರು ಶಿಲ್ಪಕಲೆಯಲ್ಲೂ ಎತ್ತಿದ ಕೈ. ಇವರ ವಾಸ್ತುಶಿಲ್ಪವನ್ನು ನಾವು 3 ಭಾಗಗಳಲ್ಲಿ ನೋಡ್ಬೋದು. ಒಂದು ಚೈತ್ಯಗಳು, ಇವು ಬೌದ್ಧರ ಪ್ರಾರ್ಥನಾ ಮಂದಿರಗಳು. ಪುಣೆ ಹತ್ತಿರ ಇರೋ ಕಾರ್ಲೆ ಗುಹೆಗೆ ಹೋದ್ರೆ ಅಲ್ಲಿನ ಚೈತ್ಯಾಲಯ ನೋಡಿ ನೀವು ಬೆರಗಾಗ್ತೀರಾ. ಅಷ್ಟು ದೊಡ್ಡ ಹಾಲ್, ಕಲ್ಲಿನ ಕಂಬ, ಅದರ ಮೇಲೆ ಆನೆ, ಕುದುರೆ ಸವಾರಿ ಮಾಡ್ತಿರೋ ಕೆತ್ತನೆಗಳನ್ನೆಲ್ಲ ಕೆತ್ತಿದ್ರು. ಇನ್ನು ವಿಹಾರಗಳು, ಇವು ಸನ್ಯಾಸಿಗಳು ಉಳಿದುಕೊಳ್ಳೋಕೆ ಕ್ವಾರ್ಟರ್ಸ್ ತರ ರೂಮ್ಗಳು. ನಾಸಿಕ್ನಲ್ಲಿ ಇಂತಹ ಅದ್ಭುತ ವಿಹಾರಗಳಿವೆ. ಹಾಗೆ ಅಮರಾವತಿ ಆರ್ಟ್, ಇದನ್ನ ಶಾತವಾಹನರ ಸಿಗ್ನೇಚರ್ ಅನ್ಬೋದು. ಇಲ್ಲಿನ ಸ್ತೂಪಗಳ ಮೇಲೆ ಕೆತ್ತಿರೋ ಶಿಲ್ಪಗಳಲ್ಲಿ ಒಂದು ಜೀವಂತಿಕೆ ಇದೆ. ಅಲ್ಲಿನ ಕೆತ್ತನೆಗಳಲ್ಲಿ ಜನ ಕಿಕ್ಕಿರಿದು ತುಂಬಿರ್ತಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಬೇರೆ ಬೇರೆ ಎಕ್ಸ್ಪ್ರೆಷನ್ ಇರುತ್ತೆ. ಇದನ್ನ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂತಾನೆ ಕರೀತಾರೆ. ಇನ್ನು ಅಜಂತಾ ಗುಹೆಗಳ ಪೇಂಟಿಂಗ್ಸ್ ಬಗ್ಗೆ ಕೇಳಿದಿರಲ್ವಾ? ಅಲ್ಲಿನ 9 ಮತ್ತು 10ನೇ ಗುಹೆಯ ಅತ್ಯಂತ ಹಳೆಯ ಪೇಂಟಿಂಗ್ಸ್ ಶಾತವಾಹನರ ಕಾಲದ್ದು. ಸಾಹಿತ್ಯ ಪೋಷಕರು, ಇನ್ನು ಪುರಾತನ ಭಾರತೀಯ ರಾಜರು ಸಾಮಾನ್ಯವಾಗಿ ಸಂಸ್ಕೃತಕ್ಕೆ ಒತ್ತು ಕೊಡ್ತಾ ಇದ್ರು. ಆದರೆ ಶಾತವಾಹನರು ಹಂಗಲ್ಲ. ಇವರು ಜನಸಾಮಾನ್ಯರ ಭಾಷೆಯಾದ ಪ್ರಾಕೃತ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡ್ರು.
ಅವರ ಎಲ್ಲ ಶಾಸನಗಳು ಪ್ರಾಕೃತದಲ್ಲೇ ಇವೆ. ಸ್ವತಃ ಹಾಲ ರಾಜ ಬರೆದ ಗಾಥಾ ಸಪ್ತಶತಿ ಪ್ರಾಕೃತ ಭಾಷೆಯಲ್ಲಿದೆ. ಇದರಲ್ಲಿ ಏನಿದೆ ಗೊತ್ತಾ? ಹಳ್ಳಿಯ ಜನರ ಪ್ರೇಮ, ಸರಸ, ಮುನಿಸು, ಅಲ್ಲಿನ ಪ್ರಕೃತಿ ಸೌಂದರ್ಯ ಎಲ್ಲ ಇದೆ. ಅಂದರೆ ಸಾಹಿತ್ಯ ಅನ್ನೋದು ಬರೀ ಪಂಡಿತರಿಗೆ ಮಾತ್ರ ಅಲ್ಲ, ಅದು ಹಳ್ಳಿಯವರ ಸೊತ್ತು ಅನ್ನೋದನ್ನು ಕೂಡ ತೋರಿಸ್ಕೊಟ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಶಾತವಾಹನರ ಕಾಲದ ಜನಜೀವನವನ್ನು ತಿಳಿಸ್ಕೊಡೋ ಪ್ರಯತ್ನ, ಸಂಸ್ಕೃತಿಯನ್ನು ಪರಿಚಯಿಸೋ ಪ್ರಯತ್ನ. ನಿಮಗೇನಿಸ್ತು? ಯಾವ ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇವ್ರ ಬಗ್ಗೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ದಕ್ಷಿಣ ಭಾರತದ ಇನ್ನೊಂದು ದೊಡ್ಡ ಸಾಮ್ರಾಜ್ಯದ ಬಗ್ಗೆ ಹೇಳ್ತೀವಿ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ. ಇತಿಹಾಸ ದರ್ಶನ ಸರಣಿಯ ಇತರೆಲ್ಲ ಹಿಂದಿನ ವರದಿಯನ್ನು ಒಂದಾದ್ಮೇಲೆ ನೋಡ್ತಾ ಹೋಗೋಕೆ ಇಲ್ಲಿಂದ ನೀವು ನೋಡದೇ ಇರೋರು ನೋಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.